ಅವ್ರಿಗೆಲ್ಲ ತಾಕತ್ತು ಎಲ್ಲ ದಮ್ಮು ಎಲ್ಲ ಚೆನ್ನಾಗಿದೆ. ಅದಕ್ಕೆ ಮೂರು ಸಲ 3 ನಾಮ ಹಾಕಿದ್ದಾರೆ. 4ನೇ ಸತಿ ಯಾವ ನಾಮ ಹಾಕ್ತಾರೋ ನೋಡ್ಬೇಕು. ಅವ್ರ ದಮ್ಮು ತಾಕತ್ತು 3 ಸರಿ 3 ಎಲೆಕ್ಷನ್ ಅಲ್ಲಿ ತೋರಿಸಿದ್ದಾರೆ. ಅವ್ರ ತಾಕತ್ತು ಅವ್ರ ದಮ್ಮು ಏನು ಅಂತ ತೋರಿಸಿದ್ದಾರೆ. 4ನೇ ಎಲೆಕ್ಷನ್ ಅಲ್ಲಿ ಅವ್ರ ದಮ್ಮು ತಾಕತ್ತು ಎಲ್ಲಿ ನೋಡಿರ್ಬೇಕು ನೋಡೋಣ, ಕಾದು ನೋಡೋಣ. ಅವ್ರ ದಮ್ಮು ತಾಕತ್ತು ಯಾರು ಮಾತಾಡಕ್ಕೆ ಬಿಡ್ಲಿಲ್ಲ. ಯಾರು DFO ಹೇಳಿದ್ರು ಸರ್, ಯಾರಿಗೂ ಮಾತಾಡಕ್ಕೆ ಬಿಡ್ಲಿಲ್ಲ, ನಮ್ಮ ಒಪಿನಿಯನ್ ಕೇಳಬೇಕಿತ್ತು. 100% ನಿಜ. ಅವ್ರನ್ನ ಹೇಳೋದಕ್ಕೆ, ಅವ್ರು ಮಾತಾಡೋದಕ್ಕೆ ಬಿಡಬೇಕಾಗಿತ್ತು. ಅವ್ರು ಹೇಳೋದಕ್ಕೆ, ಅವ್ರ ಒಪಿನಿಯನ್ ಏನಿದೆಯೋ ಅದನ್ನ ಹೇಳೋದಕ್ಕೆ, ಅವ್ರು ಮಾತಾಡೋದಕ್ಕೆ ಬಿಡಬೇಕಾಗಿತ್ತು. ಕಾಂಗ್ರೆಸ್ ಶಾಸಕರು ಅಧಿಕಾರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಈ ಮೀಟಿಂಗ್ ಅಲ್ಲಿ ನಾವು ದಬ್ಬಾಳಿಕೆ ಮಾಡ್ತೀವಿ ಇಂಡೈರೆಕ್ಟ್ ಆಗಿ ಸಮೃದ್ಧಿ ಮಂಜೂರಿ ಮಾತಾಡಿದ್ರು. ಇಲ್ಲ, ಅವ್ರು ಮಾತಾಡ್ಕೋಬೋದು ಸರ್. ಅದೆಲ್ಲ ಅಧಿಕಾರಿಗಳ ಮೇಲೆ ಅವ್ರು ದಬ್ಬಾಳಿಕೆ ಮಾಡ್ತಾರೆ ಅಂತ ನಾವು ಅಧಿಕಾರಿಗಳ ಮೇಲೆ ಯಾರ ಮೇಲೆ ದಬ್ಬಾಳಿಕೆ ಮಾಡೋದಿಲ್ಲ. ನಾವು ಇರೋದನ್ನ ಮಾತಾಡಿರ್ತೀವಿ, ಇದನ್ನ ಕೇಳಿರ್ತೀವಿ. ನೀವು ಎಲ್ಲ KDP ಸಭೆಗಳಿಗೂ ನೀವು ಇರ್ತೀರಾ, ಕರೆಕ್ಟೇ ಇಲ್ವಾ? ನಾವು ಯಾರ ಮೇಲೆ ಬಂದ್ಬಿಟ್ಟು ದೌರ್ಜನ್ಯ ಮಾಡಿದೀವ, ದಬ್ಬಾಳಿಕೆಗಳು ಮಾಡಿದೀವ, ಇರೋದನ್ನ ಹೇಳಿರ್ತೀವಿ. ಹಂಗವ್ರು ತಪ್ಪು ಮಾಡಿದೆ ಅಂತ ಸ್ವಲ್ಪ ಜೋರಾಗಿ ಮಾತಾಡ್ತೀವಿ. ಅಷ್ಟು ಬಿಟ್ರೆ ದಬ್ಬಾಳಿಕೆಗಳು ಯಾರು ಮಾಡಲ್ಲ. ಅವ್ರಿಗೇನಾದ್ರು ಆ ಹ್ಯಾಬಿಟ್ ಇರ್ಬೋದೇನೋ ನಮಗೆ ಗೊತ್ತಿಲ್ಲ. ಸಿಗೋದೀಗ ಅನುಮಾನ ಅಂತ ಒಂದು ಮುನ್ಸೂಚನೆ ಸಿಗಿದೆ. ಹೇಗೆ ಅಂತಂದ್ರೆ, ಈಗ ನಂಜೇಗೌಡರನ್ನ ತೃಣಮೂಲ ಅಧ್ಯಕ್ಷರಾಗಿ ಮಾಡಿದ್ದಾರೆ, ಮತ್ತೆ ಅವ್ರನ್ನ ಡೆಲಿಗೇಟ್ ಆಗಿ ಕಳಿಸ್ತಾರೆ. ನಿಮ್ಮನ್ನ ಮುಂದೆ DCC ಅಧ್ಯಕ್ಷರಾಗಿ ಮಾಡ್ತಾರೆ. ಇನ್ನ ಈ ಉಳಿದಂತ ಒಳ್ಳೇದು. ಯಾಕೆ ಸರ್ 4 ಜನ ಶಾಸಕರಿದ್ದೀರಾ, ಒಬ್ಬರಾದ್ರೂ ಮಂತ್ರಿ ಆಗ್ಬೇಕಲ್ಲ? ಇಲ್ಲ, ಹೈಕಮಾಂಡ್ ಕೊಟ್ಟರೆ ತಗೊಳ್ತೀವಿ. 4 ಜನದಲ್ಲಿ ಯಾರು ಕೊಟ್ಟರು ತಗೊಳ್ತೀವಿ. ಅದೇನು ಡೌಟ್ ಏನಿಲ್ಲ. ಅದು ಬಹುತೇಕ ಅನುಮಾನ ಇದೆ, ಅನುಮಾನವಾಗೇ ಇರ್ಲಿ, ಬೇಡ. ಸರ್, ನಿಮ್ಮ ಪಾಲಿಗೆ ಏನು ಕೊಡಬೇಕಲ್ಲ ಸರ್? ಇದುವರೆಗೂ ಈ ತರ ಅನ್ಯಾಯ ಹೇಗೆ ಅಂತ? ನೀವು ಶಾಸಕರಾಗಿದ್ದೀರಾ, 2 ಒಂದ್ಸಲ ಅವಕಾಶ ವಂಚಿತರಾದ್ರಿ. ಅವಕಾಶ ಹೊಂದಿದ್ದ ನಾನೇ MLA ಆಗ್ಲೂ ಲೆಕ್ಕ, ನಾವೇ ಗೆಲ್ಸಿದ್ದು, ನಾನೇ ಲೆಕ್ಕ. ಇದುವರೆಗೆ ಏನು ಸಿಕ್ಕಿಲ್ಲ ನಿಮ್ಗೆ, ನೀವೇ ಪ್ರಬಲ ಆಕಾಂಕ್ಷಿ. ಪ್ರಬಲ ಆಕಾಂಕ್ಷಿಯಾಗಿ ನಾನು ಇದ್ದೀನಿ. ಮೊದಲು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಆಕಾಂಕ್ಷಿಯಾಗಿದ್ದೀನಿ. ಕೊಟ್ಟರೆ ತಗೊಳ್ತೀವಿ ಅಷ್ಟೇ, ಕೊಟ್ಟರೆ ತಗೊಳ್ತೀವಿ, ಕೆಲಸ ಮಾಡ್ತೀವಿ. ಇಲ್ಲಾಂದ್ರೆ ಪರವಾಗಿಲ್ಲ, ಸುಮ್ಮನೆ ಇರ್ತೀವಿ. ಕೋಲಾರಲ್ಲಿ ನಾವು ತೋರ್ಸೋಣ, ಡಾಕ್ಯುಮೆಂಟ್ ಸಮೇತವಾಗಿ ನಾವು ತೋರ್ಸೋಣ, ಅಭಿವೃದ್ಧಿ ಏನಾಗ್ತಾ ಇದೆ, ಹೆಂಗಾಗ್ತಾ ಇದೆ ಅಂತ. ಕೋಲಾರಲ್ಲಿ ಡಾಕ್ಯುಮೆಂಟ್ ಸಮೇತ ನಾವು ಕೋಲಾರಲ್ಲಿ ತೋರ್ಸೋಣ. ಕರ್ಕೊಂಬನ್ನಿ, ಅವ್ರನ್ನ ಯಾರು ಬರಕ್ಕೆ ಹೇಳಿ. ಕೋಲಾರಗನ್ನ ಬಂದು ಅಭಿವೃದ್ಧಿ ಏನು ಟೆಂಡರ್ಸ್ ಆಗ್ತಾ ಇದೆ, ಯಾವ ವರ್ಕ್ಗಳಾಗ್ತಾ ಇದೆ, ಏನು ಅನ್ನೋದನ್ನ ತೋರಿಸ್ತೀವಿ. ಅವ್ರ ಗ್ಯಾರಂಟಿಗಳದು ಬೇರೆ, ನಾವು ಎಕ್ಸ್ಟ್ರಾ ಕೊಟ್ಟಿರುವಂಥದ್ದು 2013 ನಮ್ಮ ಬಜೆಟ್ ಇದ್ದಿದ್ದು 1.5 ಲಕ್ಷ ಕೋಟಿ. ಇವತ್ತು ನಮ್ಮ ಬಜೆಟ್ ಇರೋದು 3 ಲಕ್ಷ ಕೋಟಿ. ಇನ್ಕ್ರೀಸ್ ಆಗಿದೆ ಇಲ್ವಾ? 1.5 ಲಕ್ಷ ಕೋಟಿ 2013 ಇದ್ದಿದ್ದು ಇವತ್ತು 3 ಲಕ್ಷ ಕೋಟಿಗೆ ಇನ್ಕ್ರೀಸ್ ಆಗಿದೆ ಇಲ್ವಾ? ಹೆಂಗ್ ಇನ್ಕ್ರೀಸ್ ಆಗ್ಬಿಡ್ತು? ಕಾಸು ಮಾಡ್ತಾರೆ. ಇಲ್ಲಿ 3 ಲಕ್ಷ ದಾಟಿದೆ, 3 ಲಕ್ಷ ಇಟ್ಕೊಳ್ಳೋಣ, 3 ಲಕ್ಷ ದಾಟಿದೆ ಬಜೆಟ್ ನಮ್ದು. ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆಯೋ, ಪಾಪ್ಯುಲೇಷನ್ ಹೆಂಗ್ ಇನ್ಕ್ರೀಸ್ ಆಗ್ತಾ ಇದೆ, ಅದೇ ರೀತಿಯಲ್ಲಿ ನಮ್ಮ ಬಜೆಟ್ ಇನ್ಕ್ರೀಸ್ ಆಗ್ತಾ ಇದೆ, ಟ್ಯಾಕ್ಸ್ ಕಲೆಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ. ಅದನ್ನ ನಾವಿವಾಗ ಗ್ಯಾರಂಟಿಗಳು ಕೊಟ್ಟಿರೋದಕ್ಕೂ ಅಭಿವೃದ್ಧಿ ಕುಂಠಿತಾಗಿರೋದಕ್ಕೂ ಸಂಬಂಧ ಏನಿದೆ? ಸಂಬಂಧ ಏನು ಇಲ್ಲ. ಅದಕ್ಕೂ ಇದಕ್ಕೂ ಅವ್ರು ಏನೋ ಮಾತಾಡ್ತಾವ್ರೆ, ಅದನ್ನೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ. ಸರ್, ಈಗ ಕೋಲಾರ ಬಂದು ಮೇಲೆ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. 2 ಜಾಗ ಫೈಂಡ್ ಔಟ್ ಮಾಡಿದ್ರೆ ಯಾವ ಜಾಗದಲ್ಲಿ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ತೀರ್ಮಾನ. ಕಾಂಗ್ರೆಸ್ ಸರ್ಕಾರ ಬೇಡ ಬಿಡ್ರಿ, ಹೇಳೋದು ನಮ್ಗಿನ್ನ ಬರುತ್ತೆ ನನಗೆ ಅಂದ್ರೆ ಹಂಗ ಹಿಂಗ್ ಬರೋದಿಲ್ಲ. ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ಹಿರಿಯರು ಪ್ಲಸ್ ನಮ್ಮ ರಾಜ್ಯದ ಉಸ್ತುವಾರಿಯರು. JDS ಪಕ್ಷ ಯಾರ ಕೈಗೊಂಬೆನಲ್ಲಿದೆ? ಬಿಜೆಪಿ ಕೈಗೊಂಬೆನಲ್ಲಿ ಇದಿಲ್ಲ. ನಾವೇನಾದ್ರು ಬೇರೆಯವ್ರ ಪಕ್ಷ ಬೇರೆ ಯಾವ್ದನ್ನ ಪಕ್ಷದವ್ರ ಜೊತೆ ನಾವೇನು ಕೈಗೊಂಬೆ ಇದೆ? ನಮ್ಮ ಪಕ್ಷದ ನಾಯಕರ ಜೊತೆ ನಾವು ಮಾತಾಡ್ತೀವಿ, ಅವ್ರ ಜೊತೆ ನಾವ್ ಇರ್ತೀವಿ. ಇವ್ರು JDS ಅವರು ಬಿಜೆಪಿ ಕೈಗೊಬ್ಬೆ ಆಗ್ಬಿಟ್ಟಿದೆ. ಅವ್ರು ಹೇಳ್ದಂಗೆ ಕೇಳಬೇಕು. ನೆಕ್ಸ್ಟ್ ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಇವ್ರಿಗೇನು ಇಲ್ದಂಗೆ ಮಾಡ್ಬಿಡ್ತಾರೆ. ಬಿಜೆಪಿ ಅವ್ರ ಬಗ್ಗೆ ಗೊತ್ತಿಲ್ವಾ? ನನಗೆ ಇವತ್ತು ಹೇಳ್ತೀನಿ ನೋಡಿ, ನನಗೆ ಹೈಯೆಸ್ಟ್ ಆಗಿ ಸ್ನೇಹಿತರು ಇರೋದು ಕಾಂಗ್ರೆಸ್ ಪಕ್ಷಕ್ಕಿಂತ ಬಿಜೆಪಿ ಇರೋ ಜಾಸ್ತಿ. ನನ್ನ ಹತ್ರ ಸ್ನೇಹಿತರು ಇರೋದು, ನಾನು ಇರೋದು ಹೇಳ್ತೀನಿ. ನಾನು ಏನು ಕೇಳೇ ಮಾಡಲ್ಲ. ನನಗೆ ಹೈಯೆಸ್ಟ್ ಸ್ನೇಹಿತರು ಇರೋದು, ಡೆಲ್ಲಿ ಲೆವೆಲ್ ವರೆಗೂ ಸ್ನೇಹಿತರು ಇರೋದು ಅಂದ್ರೆ ನನಗೆ ಬಿಜೆಪಿ ಅವರೇ. ಅಂದ್ರೆ ಅವ್ರ ಬಗ್ಗೆ ಏನು, ಹೆಂಗೆ, ಯಾವ ತರ, ಏನ್ ಮೆಂಟಾಲಿಟಿ ಎಲ್ಲ ಗೊತ್ತಿದೆ ನನಗೆ. ಇವರು ಏನು ಅನ್ನೋದು ನೆಕ್ಸ್ಟ್ ಮುಂದಿನ ದಿನದಲ್ಲಿ JDS ಅವ್ರಿಗೆ ಗೊತ್ತಾಗುತ್ತೆ. ಬಿಜೆಪಿ ಇವಾಗ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಎಲ್ಲ ಅನೌನ್ಸ್ ಮಾಡಿದಾರಾ? 4 ಎಂಟೈರ್ ರಾಜ್ಯದಲ್ಲಿ 4 ಪಟ್ಟಣ ಪಂಚಾಯತ್. ಭಯ ಇದೆಯಾ ನಮಗೆ? ಭಯ ಇದೆ ಏನಕ್ಕೆ ಅನೌನ್ಸ್ ಮಾಡ್ತಾ ಇದ್ವಿ. ಇದಾದ್ಮೇಲೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಮಾಡ್ತೀವಿ. ನೆಕ್ಸ್ಟ್ ಗ್ರಾಮ ಪಂಚಾಯತಿಗಳಾಗ್ತವೆ, ನೆಕ್ಸ್ಟ್ ನಗರಸಭೆಗಳು ಎಲೆಕ್ಷನ್ಸ್ ಆಗ್ತವೆ. ಆಯಾ ಟೈಮ್ ಪಟ್ಟಂಗೆ ಅವೆಲ್ಲ ಆಗ್ತಾ ಇರ್ತವೆ. ಏನು ಪ್ರಾಬ್ಲಮ್ ಇಲ್ಲ. ಜನಾಭಿಪ್ರಾಯ ತುಂಬಾ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಚೆನ್ನಾಗಿದೆ, ಸಿದ್ದರಾಮಯ್ಯರ ಪರವಾಗಿ ಇದೆ. ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಗಳಿಗೆ ಒಳ್ಳೆಯಾಗುವಂತ ಕೆಲಸಗಳು ಮಾಡಿರುವಂತ ಚರಿತ್ರೆ ಸಿದ್ದರಾಮಯ್ಯ ಆಗಿದೆ. ಅದರಿಂದ ಜನಗಳಿಗೆ ಒಳ್ಳೆ ಕಾಂಗ್ರೆಸ್ ಮೇಲೆ ಅಭಿಮಾನ ಇದೆ, ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇದೆ. JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಜಿಲ್ಲೆಗೆ ಬಂದವರು, ನಮಗೆ ದಮ್ಮು ತಾಕತ್ತು ನಮ್ಗೇನೂ ಇಲ್ಲ. ಅವ್ರಿಗೆಲ್ಲ ತಾಕತ್ತು ಎಲ್ಲ ದಮ್ಮು ಎಲ್ಲ ಚೆನ್ನಾಗಿದೆ.
ಅದಕ್ಕೆ ಮೂರು ಸಲ 3 ನಾಮ ಹಾಕಿದ್ದಾರೆ. 4ನೇ ಸತಿ ಯಾರಲ್ಲಿ ನಾಮ ಹಾಕ್ತಾರೋ ನೋಡ್ಬೇಕು ಅವ್ರಿಗೆ. ಅವ್ರ ದಮ್ಮು ತಾಕತ್ತು 3 ಸರಿ 3 ಎಲೆಕ್ಷನ್ ಅಲ್ಲಿ ತೋರಿಸಿದ್ದಾರೆ. ಅವ್ರ ತಾಕತ್ತು ಅವ್ರ ದಮ್ಮು ಏನು ಅಂತ ತೋರಿಸಿದ್ದಾರೆ. 4ನೇ ಎಲೆಕ್ಷನ್ ಅಲ್ಲಿ ಅವ್ರ ದಮ್ಮು ತಾಕತ್ತು ಎಲ್ಲಿ ನೋಡಿರ್ಬೇಕು ನೋಡೋಣ, ಕಾದು ನೋಡೋಣ. ಅವ್ರ ದಮ್ಮು ತಾಕತ್ತು ಸಿಎಂ ನ ಕರ್ಸ್ಕೋಬೇಕು, ಹೇಳ್ಬೇಕು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡ್ಬೇಕು. ಓಕೆ ಸರ್.